ಕೋಲಾರ DCC ಬ್ಯಾಂಕು ಮತ್ತು KMF ಎರಡು ಕಣ್ಣಿದ್ದಂಗೆ ಅಂತ ಆಲ್ರೆಡಿ ಒಂದು ಕಣ್ಣು ಮುಚ್ಚಿದ್ದಾರೆ ಬಹುತೇಕ ಅವರವರ ಸ್ವಾರ್ಥಕ್ಕೆ ಅವರು ವೈಯಕ್ತಿಕ ವಿಚಾರ ಇಟ್ಕೊಂಡು ಎಲ್ಲ ಬೆಳೆ ಬೇಯಿಸ್ಕೊಂಡು ಮುಗ್ದಿದೆ. ಆದರೆ ಇನ್ನೊಂದು ಕಣ್ಣಾದ್ರೂ ಉಳ್ಕೊಳ್ಳಿ, ಯಾಕಂದ್ರೆ ಹೆಣ್ಮಕ್ಳು ಬೆಳಿಗ್ಗೆ ಕಷ್ಟ ಬಿದ್ದು ಹಾಲು ಕರೆದು ಹಾಕ್ತಾರೆ. ಆ ಸಂಸ್ಥೆ ಕೂಡ ಅವ್ರ ಕಷ್ಟನೂ ಕೂಡ ಇವ್ರ ಶ್ರಮ ಇವ್ರು ಮಜಾ ಮಾಡ್ಬೇಕು ಸರ್. ಅದಕ್ಕೋಸ್ಕರ ಅದನ್ನ ಪ್ರಾಮಾಣಿಕ ಇರ್ತಕ್ಕಂಥ ಅಧಿಕಾರಿಗಳಲ್ಲಿ ಒಳಗಡೆ ಹೋಗ್ಲಿ, ನೇಮಕಾತಿಯಲ್ಲಿ ಒಳ್ಳೆ ಎಲಿಜಿಬಿಲಿಟಿ ಕ್ವಾಲಿಟಿ ಇರುವಂತ ಅಲ್ಲಿ ಹೋದ್ರೆ ಕ್ವಾಲಿಟಿಯಾಗಿ ಸಂಸ್ಥೆ ಕೂಡ ಗಟ್ಟಿಯಾಗಿ ನಡೆಯುತ್ತೆ. ಯಾರೋ ಸ್ವಾರ್ಥಕ್ಕೆ ಯಾರ್ದೋ ರೀತಿಯಲ್ಲಿ ಹೋದ್ರೆ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಸರ್? ಲಂಚ ಕೊಟ್ಟಿರೋನು ಹೋಗಿ ಅವನು ಕೆಲಸ ಎಷ್ಟು ಯಾವ ರೀತಿ ಮಾಡ್ತಾನೆ ನಿಮ್ಗೆ ಗೊತ್ತಿದೆ. ಅವ್ನು ದರ್ಪ ದುರಹಂಕಾರ ಅವನು ಕೂಡ ಲಂಚ ಹೊಡೆಯಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರು ಕೊಟ್ಟರೆ 30 ಲಕ್ಷ 50 ಲಕ್ಷ ಎತ್ತಬೇಕಲ್ಲ ಸರ್. ಅದಕ್ಕೆ ಆ 75 ಜನನು ಸೇರಿಸ್ಬಿಟ್ಟು ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೆ. ಆಮೇಲೆ 75 ಜನ ಸೇರಿಸಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ಕೂಡ ನಾವು ಈ ವಿಚಾರದಲ್ಲಿ ಯಾರೇನಾದ್ರೂ ಹೇಳ್ಬೋದು. ಆಮೇಲೆ ಸರ್ ನಾವು ಕೂಡ ಸಣ್ಣ ಕುಟುಂಬ ಸರ್, ನಮ್ ಬದುಕಕ್ಕೆ ಏನ್ ಬೇಕು ಸರ್? ನಮಗೂ ಕೂಡ ಒಂದು 5 ಹಸು ಇದೆ, 4-5 ಎಕರೆ ಜಮೀನಿದೆ. ಗೌರವಯುತ ಜೀವನ ಮಾಡಕ್ಕೆ ನಮ್ಗೆ ವರ್ಷಕ್ಕೆ 1-2-3 ಲಕ್ಷ ಇದ್ರೆ ಸಾಕು ಸರ್. ಕೋಟಿ ಸಂಪಾದನೆ ಮಾಡಿ ನಮ್ಮ ಮೇಲೆ ಹಾಕೊಂಡು ಹೋಗೋದಿಲ್ಲ ಸರ್. ಜಾರಿ ನಿರ್ದೇಶನಾಲಯದ ತನಿಖೆಯಿಂದ ಕಂಡುಬಂದ ಅಂಶಗಳೇನು ಅಂದ್ಬಿಟ್ಟು ಅದೆಲ್ಲ ICSE ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಆಲ್ರೆಡಿ ಕೊಟ್ಟಿದ್ದಾರೆ. ಇವ್ರು ಸಕ್ಷಮ ಪ್ರಾಧಿಕಾರದವರು ಈಗ ಅಲ್ಲಿ KMF ಇದೇ ಡೈರಿ ತೆಗೆದುಕೊಂಡ್ರೆ ಅಲ್ಲಿರೋ OB ಎಂಪ್ಲಾಯಿ ಅಂದ್ರೆ ಗೀತಾ ಅಂದ್ಬಿಟ್ಟು ಸಿಸ್ಟಮ್ ಸೂಪರ್ಡೆಂಟ್ ಅವ್ರಿಗೆ ಪರ್ಮಿಷನ್ ಇವ್ರು ಕೊಡ್ಬೋದು. ಲೋಕಾಯುಕ್ತ ಅವರು ತನಿಖೆ ಕೇಳಿದ್ರೆ ಸೆಕ್ಷನ್ 17A ಅಡಿ ಅವ್ರು ಕೊಡ್ತಾ ಇಲ್ಲ. ಅದೇ ರೀತಿ ನಾಗೇಶ್ದು KMF ನಾಗೇಶು, MD ಗೋಪಾಲಮೂರ್ತಿ, BP ಸುರೇಶ್ ನೇಮಕಾತಿ ಸಮಿತಿ ಸದಸ್ಯರು ಅವ್ರದ್ದೆಲ್ಲ KMF ಅವ್ರು ಕೊಡ್ತಾ ಇಲ್ಲ. ಇವೆಲ್ಲ ಸಣ್ಣ ಮಟ್ಟದಲ್ಲೇ ಆಗುವಂಥದ್ದು. ಶಾಸಕರಾದ್ರೆ ಅವ್ರಿಗೆ ಸಭಾಪತಿ ಬೇಕು. ಅಟ್ಲೀಸ್ಟ್ ಇವರು ನಾವು ಪಾರದರ್ಶಕವಾಗಿದ್ದೀವಿ ಅನ್ನೋ ಅಧ್ಯಕ್ಷರು, ನಿರ್ದೇಶಕರ ಮಂಜುನಾಥ್ ಅವರಾಗ್ಬೋದು, ಸಾಮೇಗೌಡರು, ಕಾಡೇನಹಳ್ಳಿ ನಾಗರಾಜು ಅವರಾದ್ರೂ ಅದನ್ನ ಎತ್ತಿಟ್ಟು, ಅದು ಕಾಡೇನಹಳ್ಳಿ ನಾಗರಾಜು ಇವರೆಲ್ಲ ಕಾಂಗ್ರೆಸ್ ಅವರಲ್ಲ, ಜನತಾದಲ್ಲಿದ್ದಾರೆ, ಬೇರೆ ಪಾರ್ಟಿಲಿ ತೋರಿಸ್ಕೊಂಡು ಇವರು ಅಲ್ಲಿ ಇದ್ದು ಇವ್ರಿಗೆಲ್ಲ ಪರ್ಮಿಷನ್ ಕೊಡ್ಬೇಕು. ಆಯ್ತಮ್ಮ ಗೀತಮ್ಮಗೆ ಇದು ಮಾಡಲಿ, ಎನ್ಕ್ವೈರಿ ಮಾಡಲಿ ಅಂತ ಇವ್ರು ಕೊಡ್ತಾನೆ ಇಲ್ಲ. ಪರ್ಮಿಷನ್ ಕೊಡದೆ ಲೋಕಾಯುಕ್ತ ಅವರು ಅವರನ್ನ ತನಿಖೆಗೆ ವಿಚಾರಣೆಗೆ ಒಳಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ವಿಚಾರ, ನಮ್ಮ ಕಾಡಿನಹಳ್ಳಿ ನಾಗರಾಜ್ ಅವರು ಏನು ಹೇಳ್ತಾರೆ ಅಂತಂದರೆ, KPSC ಸಂಸ್ಥೆಯಲ್ಲೂ ಇದೇ ಥರ ಅಕ್ರಮ ಅವ್ಯವಹಾರ ಮಾಡಿ ಬೇಕಾದವ್ರಿಗೆ ಮಾರ್ಕ್ಸ್ ಹಾಕ್ತಾರೆ, ಸರ್ಕಾರಿ ಸಂಸ್ಥೆಗಳು ಮಾರ್ಕ್ಸ್ ಹಾಕ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇಂಟೆಲಿಜೆನ್ಸಿಯವರು ಅವ್ರ ಹೇಳಿಕೆನ ಗಮನಿಸಿರ್ತಾರೆ. ಪ್ರತಿದಿನ ಅದನ್ನು ಮಾನಿಟರ್ ಮಾಡಲಿಕ್ಕೆ ಜನ ಇದ್ದಾರೆ ಕೋಲಾರ SP ಆಫೀಸಲ್ಲಿ. ಈ ನೇಮಕಾತಿಗೆ ಸಂಬಂಧಪಟ್ಟಂಗೆ ನಾವು ಅಂಕ ಹಾಕಿದ್ದೀರಿ ನಮ್ಗೆ ಬೇಕಾದವ್ರಿಗೆ ಅಂತ ಹೇಳಿದ್ದಾರೆ. ಸುಮೋಟೋ ಕೇಸು ಇಲ್ಲಿವರೆಗೂ ಯಾಕೆ ದಾಖಲು ಮಾಡಿಲ್ಲ? ಯಾಕೆ ಪೊಲೀಸವ್ರಿಗೆ ಅಧಿಕಾರ ಇಲ್ವಾ? ಯಾರು ಕೇಳಿದ್ರು ಪ್ರಶ್ನೆ. ಸುಮೋಟೋ ಕೇಸ್ ತಗೊಳ್ಳೋಂಥ ಪ್ರಕರಣ ಅಲ್ವಾ ಅದು? ನಾನು ಒಪ್ಕೋತಾ ಇದ್ದೀನಿ, ಹೌದು ಮಾರ್ಕ್ಸ್ ಹಾಕಿದ್ದೀನಿ ನಾನು ಅಂತ. ಅದಲ್ಲದೆ ಒಂದು ಉನ್ನತ ಸಂಸ್ಥೆನ ಉದಾಹರಣೆ ತಗೋತಾರೆ. ಇವ್ರು ಯಾರು ಅದನ್ನು ತಗೊಳಕ್ಕೆ? ಇವ್ರಿಗೇನು ಹಕ್ಕಿದೆ? ಡಿಫಮೇಷನ್ ಕೇಸ್ ಹಾಕ್ತಾರೆ. ನಾವು KPSC ಸಂಸ್ಥೆನ ಭೇಟಿ ಮಾಡ್ತಾ ಇದ್ದೀರಿ, FIR ಮಾಡಿಸಿ ಇವ್ರನ್ನ ಅಂತ ಇವ್ರ ಮೇಲೆ. ಕೋಲಾರ ಪೊಲೀಸ್ ಇಲಾಖೆ, ಕೋಲಾರ SP ಅವರು ಏನು ಮಾಡ್ತಿದ್ದಾರೆ? ಯಾಕೆ ಅವ್ರ ಮೇಲೆ ಒಂದು ಸುಮೋಟೋ ಪ್ರಕರಣ ದಾಖಲು ಮಾಡಿ ಅವ್ರ ಹತ್ರ ಹೆಚ್ಚಿನ ಮಾಹಿತಿ ಸಂಗ್ರಹ ಮಾಡಿ ನ್ಯಾಯ ಕೊಡೋಕ್ಕೆ ಪ್ರಯತ್ನ ಮಾಡಿಲ್ಲ? ಈಗಲಾದರೂ ಮಾಡಲಿ, ಕರೆಸ್ಲಿ, ಏನು ಮಾಹಿತಿ ಇದೆ ಕೊಡಪ್ಪ ನೀನು ಅಂತೇಳಿ. ಯಾಕೆಂದರೆ ಈಗ ಅವರೇ ಸಾಕ್ಷಿ, ಅವರೇ ಒಪ್ಕೊಂಡಿದ್ದಾರೆ ನಾನು ಮಾರ್ಕ್ಸ್ ಹಾಕಿದ್ದೀನಿ ಅಂತ. ಇದಕ್ಕಿಂತಲೂ ಇನ್ನೇನು ಬೇಕು ನಮ್ಗೆ ಹೇಳಿ ಸರ್?